ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿವೆ, ಹಾಗೆ ಜಿಲ್ಲಾವಾರು ಅಪ್ಲಿಕೇಶನ್ಗಳನ್ನು ಎಷ್ಟು ಹಾಕಲಾಗಿದೆ, ಅಂದರೆ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ ಹಾಕಲಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನೋಡಿ, ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಅಪ್ಲಿಕೇಶನ್ ಹಾಕಿದ ಡಿಸ್ಟ್ರಿಕ್ನಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಲಾಗಿದೆ, ಆ ಅಪ್ಲಿಕೇಶನ್ ಸಂಖ್ಯೆಗಳನ್ನು ನೋಡಿ ನಾವು ಯಾವ ಥರ ಸ್ಟಡಿ ಮಾಡಬೇಕು ಮತ್ತು ಎಷ್ಟು ಕಾಂಪಿಟೇಷನ್ ಇರುತ್ತೆ, ಆ ಕಾಂಪಿಟೇಷನಲ್ಲಿ ನಾವು ಪಾಸ್ ಆಗಬೇಕಂದ್ರೆ ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದು ನಾವು ತಿಳ್ಕೊಬೋದು. ಸೊ ಹಾಗೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ತೀವಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಲೇಜ್ ಅಕೌಂಟ್ ಆಫೀಸರ್ನ ಹುದ್ದೆಗಳ ಸಂಖ್ಯೆ 1000 ಅಂತ ನಿಮಗೆ ಗೊತ್ತು. ಈ 1000 ಹುದ್ದೆಗಳಿಗೆ 9 ಲಕ್ಷಕ್ಕಿಂತ ಹೆಚ್ಚಾಗಿ ಅಪ್ಲಿಕೇಶನ್ ಹಾಕಲಾಗಿದೆ. ಈ 9 ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಕೇವಲ 4 ಲಕ್ಷ ಮಂದಿ ಮಾತ್ರ ಶುಲ್ಕವನ್ನು ಪಾವತಿಸಿದ್ದಾರೆ. ಫೀಸ್ ಇಶ್ಯೂ ತುಂಬ ಬರ್ತಿದೆ. ಸೊ ಹಾಗಾಗಿ ನಮ್ಮ ವಿಡಿಯೋ ಯಾರು ನೋಡ್ತಿದ್ದೀರಾ ಅವರಿಗೂ ಕೂಡ ಇದೇ ಸಮಸ್ಯೆ ಇದ್ದರೆ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಸೊ ಹೋಗಿ ನೋಡಿ. ಈಗ ನಾವು ನೋಡಿದ್ವಿ 1000 ಹುದ್ದೆಗಳಿಗೆ 9 ಲಕ್ಷ ಅರ್ಜಿಗಳನ್ನು ಹಾಕಲಾಗಿದೆ ಹಾಗೂ ಶುಲ್ಕ ಪಾವತಿಸಿದ ಸಂಖ್ಯೆ 4 ಲಕ್ಷ. ಈಗ ನಾವು ಜಿಲ್ಲಾವಾರು ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ ಅನ್ನೋದನ್ನು ನೋಡೋಣ. ಹಾಗೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಮೊದಲು ನಾವು ಉಳಿದ ಮೂಲ ವೃಂದ ಅಂದರೆ ನಾನ್ HKಯಲ್ಲಿ ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ ಅನ್ನೋದನ್ನು ನೋಡೋಣ. ಮೊದಲನೇದು ಬೆಂಗಳೂರು ನಗರ. ಬೆಂಗಳೂರು ನಗರದಲ್ಲಿ 32 ಹುದ್ದೆಗಳು ಖಾಲಿವೆ. ಈ 32 ಹುದ್ದೆಗಳಿಗೆ 26,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ 34 ಹುದ್ದೆಗಳಿಗೆ 28,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೋಡಿ, ನಾನು ಡಿಸ್ಟ್ರಿಕ್ಟ್ ವೈಸ್ ಅಪ್ಲಿಕೇಶನ್ ಹಾಕಿರೋದನ್ನ ಒಂದು ಅಂದಾಜಿನ ಮೂಲಕ ನನಗೆ ಸಿಕ್ಕಿರೋ ಡಾಟಾಗಳ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಅಪ್ಲಿಕೇಶನ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ಬೋದು. ನೆಕ್ಸ್ಟ್ ಮೂರನೇದು ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ 32 ಹುದ್ದೆಗಳಿವೆ. ಸೊ ಇದಕ್ಕೆ 25,500 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಕೋಲಾರದಲ್ಲಿ 45 ಹುದ್ದೆಗಳು ಖಾಲಿ ಇವೆ. ಇದಕ್ಕೆ 29,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೋಡಿ, ತುಮಕೂರಿನಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನು ಕೊಟ್ಟಿದ್ದಾರೆ, 73. ಈ 73 ಹುದ್ದೆಗಳಿಗೆ 34,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ರಾಮನಗರ 51 ಹುದ್ದೆಗಳು, 32,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ 42 ಹುದ್ದೆಗಳು, 30,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಶಿವಮೊಗ್ಗದಲ್ಲಿ 31 ಹುದ್ದೆಗಳು ಖಾಲಿ ಇವೆ. ಈ 31 ಹುದ್ದೆಗಳಿಗೆ 28,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ಹಾಗೆ ಮೈಸೂರಿನಲ್ಲಿ 66 ಹುದ್ದೆಗಳಿಗೆ 32,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಚಾಮರಾಜನಗರದಲ್ಲಿ 55 ಹುದ್ದೆಗಳಿವೆ. ಈ 55 ಹುದ್ದೆಗಳಿಗೆ 29,500 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ 60 ಹುದ್ದೆಗಳಿಗೆ 32,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಹಾಸನ ಜಿಲ್ಲೆಯಲ್ಲಿ 31,500 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಚಿಕ್ಕಮಗಳೂರಿನಲ್ಲಿ 27,000 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಕೊಡಗು ಜಿಲ್ಲೆಯಲ್ಲಿ ಕಡಿಮೆ ಪೋಸ್ಟ್ ಇದೆ. ಸೊ ಸರಿಯಾಗಿ ನನಗೆ ಎಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಉಡುಪಿಯಲ್ಲಿ 22 ಹುದ್ದೆಗಳಿಗೆ 25,500 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ದಕ್ಷಿಣ ಕನ್ನಡದಲ್ಲಿ 50 ಹುದ್ದೆಗಳು ಖಾಲಿ ಇವೆ. ಈ 50 ಹುದ್ದೆಗಳಿಗೆ 28,500 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ 64 ಹುದ್ದೆಗಳಿಗೆ 34,500 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ವಿಜಯಪುರ ಕಡಿಮೆ ಪೋಸ್ಟ್ ಇದೆ. ಸೊ ಹಾಗೆ ಸರಿಯಾಗಿ ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಾಗಲಕೋಟೆಯಲ್ಲಿ 26,500 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ನೆಕ್ಸ್ಟ್ ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ ಉಳಿದ ಎಲ್ಲ ಡಿಸ್ಟ್ರಿಕ್ಗಳಿಗೆ ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ ಅಂತ ಸರಿಯಾಗಿ ಗೊತ್ತಿಲ್ಲ. ಅದಿನ್ನೂ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಗೊತ್ತಾದ ಮೇಲೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಮೂಲಕ ತಿಳಿಸ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮುಂದೆ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ 67 ಹುದ್ದೆಗಳಿವೆ. ಈ 67 ಹುದ್ದೆಗಳಿಗೆ 34,400 ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ಮತ್ತು ಉಳಿದ ಜಿಲ್ಲೆಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಇನ್ನು 2 ದಿನ ಆದಮೇಲೆ ಹೇಳ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.